ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಔಟಿಂಗ್ ಹೋಗ್ತಾಯಿದ್ದೀವಿ. ಔಟಿಂಗ್ ಅಂದರೆ ನಮ್ಮ ಮನೆ ದೇವ್ರು ಕೊರ್ತಗುಡ್ಡ ವೀರಭದ್ರೇಶ್ವರ ದೇವ್ರಿಗೆ ಹೋಗ್ತಾಯಿದ್ದೀವಿ. ಬೆಳಗ್ಗೆನೇ ಹೋಗ್ತಾಯಿದ್ವಿ ಗೈಸ್. ತುಂಬಾ ಕ್ಲೈಮೇಟ್ ಚೆನ್ನಾಗಿತ್ತು. ರೋಡೆಲ್ಲ ಫುಲ್ ಖಾಲಿ ಖಾಲಿ ಇತ್ತು. ಬೇಗನೆ ಹೊರಟ್ವಿ. ನಾವು ಒಂದು 6 o'clock 6:30 ಹಂಗಾಗಿತ್ತು ಬಿಟ್ಟಾಗ. ಆಮೇಲೆ ಹೊರಡ್ತಾ ಇದ್ವಿ. ಆಮೇಲೆ ಇಲ್ಲೊಂದು ಸನ್ರೈಸ್ ಆಗ್ತಿರೋದು ತುಂಬಾ ಚೆನ್ನಾಗಿರೋದು ಕಾಣ್ತು ಅಂತ ಒಂದು ವಿಡಿಯೋ ಮಾಡಿದೆ. ಹಾಗೆ ಹೋಗ್ತಾ ಇರುತ್ತಲ್ಲ ಅದನ್ನು ಕೆರೆ ಬಂತು. ಇದು ಅಣಜಿ ಕೆರೆ ಅಂತ ಹೇಳ್ಬಿಟ್ಟು ಅಣಜಿ ಊರು ಎಂಡಿಂಗಲ್ಲಿ ಬಂತು ಗೈಸ್ ಇದು ಕೆರೆ. ನೋಡಿ ಎಷ್ಟು ದೊಡ್ಡದಿದೆ, ಫುಲ್ ದೊಡ್ಡದಿತ್ತು. ನೋಡ್ಕೊಂತ ಕೂತಿದ್ವಿ ಅದನ್ನೇ ನಾವು. ಕೆರೆ ಬಂದ ಕೂಡಲೇ ಮತ್ತು ಟ್ರಾವೆಲ್ ಅಂದರೆ ಮತ್ತು ಕೆರೆ ಅದು ಇದು ಎಲ್ಲ ಬರ್ತಾನೆ ಇರುತ್ತೆ. ಸೊ ಹೊರಟ್ವಿ ನಾವು. ಸೊ ಟೋಟಲಿ ಫೈನಲ್ ಆಗಿ ನಾವು ರೀಚ್ ಆದ್ವಿ ಕೊರ್ತಗುಡ್ಡನ. ನೋಡಿ ತೋರಿಸ್ತೀವಿ. ನೋಡಿ ಗೈಸ್, ಅಲ್ಲಿ ಗುಡ್ಡದ ಮೇಲೆ ಗೋಪುರ ಕಾಣ್ತಾ ಇದೆ ಅಲ್ವಾ, ಅದೇ ಕೊರ್ತಗುಡ್ಡ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ನೋಡಿ ಗೈಸ್, ಇಷ್ಟು ಮೆಟ್ಲು ಹತ್ತಬೇಕೀಗ. ನೋಡಿ ಹತ್ತಾ ಇದ್ದೀವಿ. ಆಲ್ಮೋಸ್ಟ್ ಆಲ್ ಗುಡ್ಡ ಅಂದರೆ ಮತ್ತೆ ಮೆಟ್ಲು ಇರಲೇಬೇಕು. ಹತ್ತಾ ಇದ್ವಿ. ನಾನೇನೋ ಹತ್ಬಿಟ್ಟೆ, ಮತ್ತು ನಮ್ಮಮ್ಮಗೆ ಅರ್ಧ ಮೆಟ್ಲು ಮುಗಿಸಿದ್ದೀವಿ. ನೋಡಿ ಗೈಸ್, ಇಲ್ಲಿ ಅರ್ಧ ಮೆಟ್ಲು ಮುಗಿಸಿ ನಮ್ಮಮ್ಮ ಸುಸ್ತಾಯಿತು ಅಂತ ಸ್ವಲ್ಪ ಕುತ್ಕೊಂಡ್ರು. ಆಮೇಲೆ ಮತ್ತೆ ಇಷ್ಟು ಮೆಟ್ಲು ಹತ್ತಬೇಕಿನ್ನು ನಾವು. ಮತ್ತು ಇಷ್ಟು ಮೆಟ್ಲು ಹತ್ತಬೇಕು. ನೋಡಿ ಗೈಸ್, ಮತ್ತೆ ಇಷ್ಟು ಮುಗಿಸಿದ್ವಿ. ಮತ್ತೆ ಇಷ್ಟು ಮುಗಿಸಾದ್ಮೇಲೆ ನಮ್ಮಮ್ಮ ಮತ್ತೆ ಇದು ಆಯಿತು ಅದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮತ್ತಿಷ್ಟು ಮೆಟ್ಲು ಹತ್ತಬೇಕು. ಮತ್ತಿಷ್ಟು ಮೆಟ್ಲು ಹತ್ತುತ್ತಾನೇ ಇರಬೇಕು. ಅಲ್ಲಿ ಇದಿಷ್ಟು ಮೆಟ್ಲು ಹತ್ಬಿಟ್ರೆ ರೀಚ್ ಆಗ್ತೀವಿ. ನಾನೇನೋ ಹತ್ತು ಬಂದೆ. ನಮ್ಮಮ್ಮ ಇನ್ನೂ ನೋಡಿ ಬರ್ತಾ ಇದ್ದಾರೆ. ಮತ್ತಿಷ್ಟು ಮೆಟ್ಲು ಹತ್ಬಿಟ್ರೆ ಅಲ್ಲಿ ನೋಡಿ ಗೈಸ್ ದೇವಸ್ಥಾನ ಸಿಗುತ್ತೆ. ಸೊ ಟೋಟಲಿ ಅವರೂ ಮುಗಿಸಿದ್ರು. ಮೆಟ್ಲು ಹತ್ತಿ ಸಾಕಾಗಿ ಹೋಯಿತು ಅಂತೇಳಿ ಮತ್ತು ಅದಿಷ್ಟು ಮೆಟ್ಲು ನಾನು ಮುಗಿಸಿ ಮತ್ತು ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ಹೋದ್ವಿ ಗೈಸ್. ಇಲ್ಲಿ ನೋಡಿ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಇದು ದೇವಸ್ಥಾನದ ಹಿಂಭಾಗ, ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ್ದು. ಒಳಗಡೆ ಹೋದ್ಮೇಲೆ ಸ್ವಲ್ಪ ಕ್ರೌಡ್ ಇತ್ತು, ಅಮಾವಾಸ್ಯೆ ಎಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಫೋಟೋ ಅಷ್ಟೇ ಅಪ್ಲೋಡ್ ಮಾಡಿದ್ದಿದೆ. ನೋಡಿ ಗೈಸ್, ವೀರಭದ್ರೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು. ಸೊ ಗುಡ್ಡದ ಮೇಲಿಂದ ನಿಂತ್ಕೊಂಡು ನೋಡ್ತಾಯಿದ್ರೆ ತುಂಬಾ ಚೆನ್ನಾಗಿದೆ. ಅಲ್ಲೇ ಗುಡ್ಡಲ್ಲೇ ಸ್ವಲ್ಪ ಒಂದೆರಡು ಕೆಳಗೆ ಬಂದರೆ ಇಲ್ಲಿ ಭದ್ರಕಾಳಿ ದೇವಸ್ಥಾನ ಅಂತ ಇದೆ, ಅಲ್ಲೇ ಗುಡ್ಡಲ್ಲೇ. ಸೊ ಹೊರಡ್ವಿ, ಅಲ್ಲೂ ಹೋದ್ವಿ. ಅಲ್ಲಿನ ಹೊರಗಡೆ ನೋಡಿ ಗೈಸ್, ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಮೊನ್ನೆ ಜಾತ್ರೆ ಆಗಿತ್ತು, ನಮ್ಮಮ್ಮ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದಾರೆ. ನೋಡಿ ಗೈಸ್, ಇಷ್ಟು ತುಂಬಾ ಇಲ್ಲಿಂದ ಈ ಗುಡ್ಡದ ಮೇಲೆ ನಿಂತ್ಕೊಂಡ್ರೆ ಎಲ್ಲ ಕಾಣುತ್ತೆ. ತುಂಬಾ ಚೆನ್ನಾಗಿತ್ತು. ನನಗಂತೂ ಈ ಗುಡ್ಡಲ್ಲಿ ಬಂದರೆ ನಿಂತ್ಕೊಂಡು ನೋಡಬೇಕು ಅಷ್ಟೇ ಇಷ್ಟ. ತುಂಬಾ ಚೆನ್ನಾಗಿತ್ತು ಗೈಸ್. ಆಮೇಲೆ ಹೊರಟ್ವಿ, ಮತ್ತು ಕೆಳಗೆ ಇಳಿತಾ ಇದ್ದೀವಿ. ನೋಡಿ ನಾನು ಬಿಟ್ಟು ಹೊರಟ್ರು ಹಂಗೆ. ಸೊ ಇದು ಹೊರಟ್ವಿ, ಎಲ್ಲ ದರ್ಶನ ಎಲ್ಲ ಆಯಿತು. 2 ದೇವಸ್ಥಾನದ್ದು. ಹಂಗೆ ಕೆಳಗೆ ಬಂದರೆ ಒಂದು ಹನುಮಂತನ ದೇವಸ್ಥಾನ ಇದೆ, ಅಲ್ಲೂ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಬಂದೆ. ಮತ್ತೀಗ ಇಳಿಬೇಕು. ಇಲ್ಲಿ ನೋಡಿ ಗೈಸ್, ಈ ಥರ ಎಲ್ಲ ಇದೆ. ಎಂಟ್ರೆನ್ಸಲ್ಲೇ ಇದೆ. ಹೋಗಬೇಕಾದ್ರೆ ಮಾಡೋಕ್ಕಾಗಿಲ್ಲ, ಬರಬೇಕಾದ್ರೆ ಮಾಡ್ಕೊಂಡಿದ್ನ. ಸೊ ಟೋಟಲಿ ನಾವು ಗುಡ್ಡನ ಹತ್ತಿ ದರ್ಶನ ಮಾಡಿಕೊಂಡು ಮುಗಿಸಿದ್ವಿ. ನೋಡಿ ಎಲ್ಲ ಮುಗಿಸಿದ್ವಿ ಟೋಟಲಿ. ಸೊ ಪ್ರಸಾದಕ್ಕೆ ಅಂತ ಇನ್ನೊಂದು ಕಡೆ ಹೋಗಬೇಕು, ಪ್ರಸಾದ ಮಂದಿರ ಅಂತ ಇರುತ್ತಲ್ವ. ಸೊ ಇನ್ನೊಂದು ಕಡೆಗೆ ಹೋಗಬೇಕು, ಅದಕ್ಕೆ ಹೊರಟ್ವಿ. ಆಟೋ ಮಾಡ್ಕೊಂಡು ಹೋಗಿದ್ವಿ, ಹೊರಟ್ವಿ. ಇಲ್ಲಿ ನೋಡಿ ಗೈಸ್, ಇದೆ ಪ್ರಸಾದ ಮಂದಿರ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿ ಪ್ರಸಾದ ಊಟ ಮಾಡ್ಕೊಂಡ್ವಿ. ಗೋಧಿ ಪಾಯಸ ಮತ್ತು ಕಡಲೆಕಾಳು ಪಲ್ಯ ಕೊಟ್ಟಿದ್ರು. ಫಸ್ಟು ಬಫೆ ಸಿಸ್ಟಮ್ ಇತ್ತು. ಸೊ ಗೋಧಿ ಪಾಯಸನ ಊಟ ಮಾಡಿಕೊಂಡು ಆದಮೇಲೆ ಅನ್ನ ಬಡಿಸ್ಕೊಂಡು ಬಂದ್ವಿ. ಅನ್ನ ಸಾಂಬಾರು ತುಂಬಾ ಚೆನ್ನಾಗಿತ್ತು ಗೈಸ್. ಪ್ರಸಾದ, ದೇವ್ರ ಪ್ರಸಾದ ಅಂದಮೇಲೆ ಚೆನ್ನಾಗಿರಲೇಬೇಕು. ಚೆನ್ನಾಗಿ ಮಾಡಿದರು. ಇಲ್ಲಿ ನೋಡಿ ಗೈಸ್, ತುಂಬಾ ಚೆನ್ನಾಗಿತ್ತು. ಹಾಗೆ ಪ್ರಸಾದ ಮುಗಿಸ್ಕೊಂಡು ಹೊರಟ್ವಿ. ನಾನು ಆಟೋ ಮಾಡ್ಕೊಂಡು ಹೋಗಿದ್ವಲ್ಲ, ಆಟೋದ ಹತ್ರ ಹೊರಟ್ವಿ. ಆಮೇಲೆ ನೋಡಿ ಗೈಸ್, ಮತ್ತೆ ವಾಪಸ್ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. It is the Saturday vlog. Bye guys, thank you for watching. Bye.